ಗ್ರಂಥ ಲೋಕಾರ್ಪಣೆ ಸಮಾರಂಭ. ಈ ಸಮಾರಂಭದಲ್ಲಿ ಪಾವನ ಸಾನ್ನಿಧ್ಯ ದಯಪಾಲಿಸಿರ್ತಕ್ಕಂಥ ಪರಮ ಪೂಜ್ಯರಾದ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಸಂಸ್ಥಾನ ಮಠ, ಹಾಲ್ಕೇರಿ, ಗಂಜಾರ್, ಬಳ್ಳಾರಿ, ಹೊಸಪೇಟೆ ಇವರ ಅಳಿದಾವರಿಗೆ ಪಡುಮಟ್ಟು, ಪೂಜ್ಯರಾದ ಗುರುಪಾದ್ ಮಹಾಸ್ವಾಮಿಗಳಿಗೆ, ಪೂಜ್ಯರಾದ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ, ಪೂಜ್ಯರಾದ ಅಭಿನವ ಚನ್ನಬಸವ ಮಹಾಸ್ವಾಮಿಗಳಿಗೆ, ಪೂಜ್ಯರಾದ ಶಿವಕುಮಾರ್ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ವೀರಪ್ಪಜ್ಜನ ಮಠದ ಚಪ್ಪಮಠರವರೇ, ಕಾರ್ಯಕ್ರಮದಲ್ಲಿ ಅಭಿಮಾನದಿಂದ ಪಾಲ್ಗೊಂಡಿರ್ತಕ್ಕಂಥ ಮಾನ್ಯ ಗೆಳೆಯರಾದ ವೀರಶೈವ ಸಮಾಜದ ಅಧ್ಯಕ್ಷರು ಆಗಿರ್ತಕ್ಕಂಥ ಸಿದ್ದಪ್ಪ ಬಂಡಿಯವರೇ, SAVVP ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಬಂಧುಗಳು ಆದ ರವೀಂದ್ರನಾಥ್ ಮೇಟಿಯವರೇ, ದೊಡ್ಡಮೇಟಿಯವರೇ, ನಮ್ಮ ಕೋಟುಂಚಿಗಿ ಕುಲಕರ್ಣಿಯವರೇ, ನೆರೆದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ನಮ್ಮ ಪಕ್ಷದ ಹಿರಿಯ ಪ್ರಧಾನ ಕಾರ್ಯದರ್ಶಿಗಳಾದ ಸೋಮನ್ ಕಟ್ಟಿಮಠರಿದ್ದಾರೆ, ಇಂದಿನ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರಾದ ವಿದ್ಯಾಧರಿದ್ದಾರೆ, ಈಗಾಗಲೇ ಸನ್ಮಾನಗೊಂಡಿರ್ತಕ್ಕಂಥ ಮಾನ್ಯ ಕುಲಕರ್ಣಿಯವರಿದ್ದಾರೆ, ಅರುಣ್ ಕುಲಕರ್ಣಿಯವರಿದ್ದಾರೆ. ಈ ಸಮರ್ಪಿತ ಗ್ರಂಥದ ಎಲ್ಲ ಸಂಪಾದಕೀಯ ಮಂಡಳಿಯ ಸದಸ್ಯರು, ದಡೇಶ್ವರ ಮಠ ಇರ್ಬೋದು, ಚಂದ್ರು ರಾಠೋಡ್ ಅವರು ಇರ್ಬೋದು, ಇವರೆಲ್ಲರ ಉಪಸ್ಥಿತಿಯೊಳಗೆ ಇಷ್ಟು ದೊಡ್ಡ ಸಂಖ್ಯೆಯೊಳಗೆ ತಾಯಂದಿರು ಹಾಗೂ ತಾವು ಗಣ್ಯರು ಸೇರಿ ಡಾಕ್ಟರ್ ಕಾಳೆ ಅವ್ರನ್ನ ಇವತ್ತು ಗೌರವಿಸ್ತಾ ಇದ್ದೇವೆ. ಡಾಕ್ಟರ್ ಕಾಳೆ ಒಬ್ಬ ಅತ್ಯಂತ ಸರಳ, ಸಜ್ಜನ, ಸಂಭಾಯಿತ, ಜೊತೆಗೆ ಪರಿಣಾಮಕಾರಿ ವ್ಯಕ್ತಿತ್ವ ಹೊಂದಿರತಕ್ಕಂಥ ಒಬ್ಬ ಶ್ರೇಷ್ಠ ಮಾರ್ಗದರ್ಶಿ, ಸಮಾಜದ ಮಾರ್ಗದರ್ಶಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಡಾಕ್ಟರ್ ಕಾಳೆ ಅವ್ರನ್ನ ನಾನು ಬಹು ವರ್ಷದಿಂದ ಬಲ್ಲೆ. ಅವರಿಗೂ ನೆನಪಿರ್ತೈತಿ, 1978-79 ಕಾಳೆ ಅವ್ರದ್ದು ನಮ್ಮದು ವಹಿವಾಟು. 84ರಿಂದ ಅದು ಮತ್ತೆ ಜಾಸ್ತಿ ಆಯ್ತು. ಅದು ಹಂಗ ಇವತ್ತಿನವರೆಗೂ ಸುಮಾರು 45 ವರ್ಷಗಳಾಗ್ತಾ ಬಂದು ನಮ್ಮ ಸಂಬಂಧಗಳು ಕುದುರ್ತಾನೆ ಇವೆ. ನಮ್ಮ ಸಂಬಂಧಗಳ ಉಪಯೋಗ ಸಮಾಜಕ್ಕೆ ಆಗುವ ಪ್ರಯತ್ನಗಳನ್ನು ಅವರು ನಮಗೆ ಮಾಡೋದಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಕಾಳೆ ಅವರಿಗೆ 75 ವರ್ಷ ತುಂಬಿರ್ತಕ್ಕಂಥ ಈ ಸಂದರ್ಭದೊಳಗೆ ಸಮರ್ಪಿತ ಗ್ರಂಥವನ್ನು ಅರುಣ್ ಕುಲಕರ್ಣಿಯವರು, ಪೂಜ್ಯರಾದ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ನೇತೃತ್ವದೊಳಗೆ, ಅವರ ಗೌರವ ಸಂಪಾದಕತ್ವದೊಳಗೆ ಈ ಒಂದು ಅತ್ಯಂತ ಶ್ರೇಷ್ಠ ಪುಸ್ತಕವೊಂದನ್ನು ತಾವು ಹೊರತಂದಿದ್ದೀರಿ.
ನನಗೆ ನಿಜವಾಗಿಯೂ ಸಂತೋಷ ಆಗ್ತದೆ. ಈ ಪುಸ್ತಕ ಓದೋದಕ್ಕಾಗಿಲ್ಲ, ನೋಡೋದಕ್ಕೆ ಸಾಧ್ಯ ಆಗಿದೆ. ಓದೋದಕ್ಕಾಗಿಲ್ಲ, ನೋಡೋದಕ್ಕೆ ಸಾಧ್ಯ ಆಗಿದೆ. ಆದಾಗ್ಯೂ ನಾನು ಒಂದು ಪ್ಯಾರ 2 ಪ್ಯಾರ ಓದ್ಕೊಂಡೇ ಬಿಟ್ಟೆ. ನಾನು ಅರುಣ್ ಕುಲಕರ್ಣಿ ಅವರು ಎಂಥ ಪರಿಣಾಮಕಾರಿ ಲೇಖಕ ಅಂಥೇಳಿ ನನಗೆ ಲೆಕ್ಕಿದ್ದಿಲ್ಲ. ಅವರು ಯಾರ್ದಾರ ಬಗ್ಗೆ ಬರೆಯೋ ಮುಂದೆ ಅಥವಾ ಯಾರಾದರೂ ಹಿಂಗೆ ಬರೆಯೋ ಮುಂದೆ ಇದನ್ನು ಪ್ರಸ್ತಾಪ ಮಾಡ್ಬೋದು ಅಂತ ಅನಿಸಿರಲಿಲ್ಲ. ಅವ್ರದ್ದು ಒಂದು ಕಡೆ ಪ್ಯಾರ ಓದ್ತೀನಿ, ಕಡೆ ಪೇಜ್ನಾಗ ಕಡೆ ಪ್ಯಾರ ಅವರು ಮಕ್ಕಳಿಗೆ, ನಾಗರಿಕರಿಗೆ ಏನು ಹೇಳ್ತಿದ್ರು ಅಂದ್ರೆ, ಅಕ್ಷರಗಳನ್ನು ನುಂಗು ಬುದ್ಧಿವಂತನಾಗುತ್ತಿ, ಅಕ್ಷರಗಳನ್ನು ಅರಗಿಸಿಕೋ ಹೃದಯವಂತನಾಗುತ್ತಿ, ಅಕ್ಷರಗಳನ್ನು ಉಗುಳು ನೀನೇ ಅಕ್ಷರವಾಗುತ್ತಿ. ಎಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತುಗಳು. ಕಾಳೆಯವರು ಈ ಮಾತುಗಳನ್ನು ಹೇಳುವುದರ ಮೂಲಕ ಮಕ್ಕಳನ್ನ ಅಧ್ಯಯನಕ್ಕೆ ಹಚ್ಚಿದ್ದಾರೆ. ಕಾಳೆಯವರು 2ನೇ ಸಾಲಿನಲ್ಲಿ ಅವರು ಹೇಳುವ ಮಾತಿನ ಮೂಲಕ ಅನೇಕ ಯುವಕರನ್ನ ಹಾಗೂ ಯಜಮಾನರನ್ನ, ತಾಯಂದಿರನ್ನ ಹೃದಯವಂತರಾಗುವಂತೆ ಮಾಡಿದ್ದಾರೆ. ಅಕ್ಷರವನ್ನ ಉಗುಳು ನೀನೇ ಅಕ್ಷರವಾಗುತ್ತಿ ಅಂದ್ರೆ ಮಾತಾಡು, ಬರೋಬ್ಬರಿ ಮಾತಾಡಿದ್ರೆ ವಾಂಚಿ ಮಾಡಿಕೊಂಡ್ರು ಆಗ್ತಿದೆ ಅಂತ ಹೇಳಿಲ್ಲ ಅವರು. ಅಕ್ಷರಗಳನ್ನು ಮಾತನಾಡು ಅಂದ್ರೆ ನೀನು ಅಕ್ಷರವಾಗುತ್ತಿ, ನೀನೇ ಜ್ಞಾನದ ಮೂಲ ಆಗ್ತಿದಿ ಅನ್ನುವ ಮಾತುಗಳನ್ನು ಅರುಣ್ ಕುಲಕರ್ಣಿಯವರು ಭಾಳಷ್ಟು ಪರಿಣಾಮಕಾರಿಯಾಗಿ ಬರೆದಿದ್ದಾರೆ, ಹೇಳಿದ್ದಾರೆ. ಈ ಸಮರ್ಪಿತ ಪುಸ್ತಕ ನಾನು ಇಷ್ಟೇ ಹೇಳ್ಬೋದು, ಭಾಳ ಅಂದವಾಗಿ ಮೂಡಿ ಬಂದಿದೆ. ಇದು ಯಾರು ಓದ್ತಾರೆ ಅವ್ರಿಗೆ ಕಾಳೆ ಡಾಕ್ಟರ್ ಅರ್ಥ ಆಗುತ್ತೆ. ಕಾಳೆ ಡಾಕ್ಟರ್ಗೆಲ್ಲ ಅರ್ಥ ಆಗಿರ್ತದೆ ನಿಮಗೆ, ನರೇಗಲ್ಲವ್ರಿಗೆ, ಈ ಭಾಗದವ್ರಿಗೆ. ಆದರೆ ಇದನ್ನು ಓದಿದಾಗ ಓ ಹಿಂಗ್ರಿ ಈ ಮನುಷ್ಯ ಇಷ್ಟು ದೊಡ್ಡ ಮನುಷ್ಯನ ಅಂಥೇಳಿ ನಿಮಗೆ ಅವಾಗ ಅರ್ಥ ಆಕೈತೆ. ಯಾಕಂದ್ರೆ ಹಿತ್ತಲ ಗಿಡ ಮದ್ದಲ್ಲ. ನೋಡ್ರಿ, ಕಾಳೆ ಡಾಕ್ಟ್ರು ಎಷ್ಟು ಜನಪ್ರಿಯ ಆಗಿದ್ದಾರೆ. ಎಲ್ಲರಿಗೂ ಕಾಳೆ ಡಾಕ್ಟ್ರು ಬೇಕಾ? ಸಾಮಾಜಿಕ ಕ್ಷೇತ್ರದಲ್ಲಿ ಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ಬೇಕು, ಧಾರ್ಮಿಕ ಕ್ಷೇತ್ರದಲ್ಲಿ ಬೇಕು, ರಾಜಕಾರಣದವ್ರಿಗೆ, ನಮ್ಮಂಥವ್ರಿಗೆ ಅವ್ರದ್ದು ವಿಶೇಷ ಆಶೀರ್ವಾದ ಇರಬೇಕು. ನನಗಿನ್ನೂ ನೆನಪೈತಿ, ನನ್ನ ಎಲ್ಲ ಚುನಾವಣೆಯೊಳಗೆ ಕಾಳೆ ಡಾಕ್ಟ್ರು ಮನೆಗೆ ಭೇಟಿಯಿಲ್ದ, ಕಾಳೆ ಡಾಕ್ಟರ್ ಭೇಟಿಯಿಲ್ದ ನನ್ನ ಚುನಾವಣೆಗಳು ಯಾವ ಪೂರ್ಣನೇ ಆಗ್ತಿರಲಿಲ್ಲ. ಒಂದು ಅಕಸ್ಮಾತ್ ಏನಾರ ಹೆಚ್ಚು ಕಡಿಮೆ ನನಗೆ ಎಲ್ಲರೂ ಹೋಗೋದು ಬಂದಿತ್ತು ಅಂತಂದ್ರೆ ನಮ್ಮ ಅಣ್ಣರ 2-3 ಸಲ ಬಂದ ಹೋಗ್ತಿದ್ರು. ಅಂದರೆ ಅಷ್ಟು ವಿಶ್ವಾಸ ಅವ್ರ ಮೇಲೆ. ಆಮೇಲೆ ನಾವು ಮತಗಳನ್ನು ಕೇಳುವಂಥ ಸಂದರ್ಭದೊಳಗೆ ನಾವು ನೋಡಿ ಹುಡುಕಿ ಅವ್ರ ಕಡೆಯಿಂದ ಹೇಳಿಸ್ತಿರ್ತೇವ್ರಿ. ಚುನಾವಣೆ ನಿಂತವ್ರು ಯಾರ್ದರ ಕಡೆಯಿಂದ ಹೇಳಿಸೋದಂತಲ್ಲ, ಕಾಳೆ ಡಾಕ್ಟ್ರು ಹೇಳಿದ್ರಂದ್ರೆ ಅದು ನಮಗೆ ಬರ್ತೈತಿ, ನಮ್ಮ ಒಲವಿಗೆ ಆ ಮತ ಬರ್ತೈತಿ ಅನ್ನೋದು ನಮಗೆ ಗ್ಯಾರಂಟಿ ಆದಮೇಲೆ ಕಾಳೆ ಡಾಕ್ಟ್ರಿಗೆ ಹೋಗಿ ನಾವು ಭಾಳ ಒತ್ತಾಯ ಮಾಡ್ತಿರ್ತೀವಿ. ಹಂಗೆ ಜನರ ಮನಸ್ಸನ್ನು ಪರಿವರ್ತನೆ ಮಾಡಬಲ್ಲವರು. ಅದು ಹೇಗೆ? ದರ್ಪದ ಮೂಲಕ ಅಲ್ಲ. ನಾನು, ಸಿದ್ದಣ್ಣ ಬಂಡಿ, ದೊಡ್ಡಮೆಂಟಿಯವರು ಜಬರಿಸಿ ಕೇಳ್ತಿರ್ತೀವಿ, ಅಥವಾ ಅಧಿಕಾರವನ್ನು ಉಪಯೋಗ ಮಾಡ್ಕೊಂಡು ಕೇಳ್ತಿರ್ತೀವಿ, ಅಥವಾ ನಮ್ಮ ಗೆಳೆತನ ಸತ್ತ ಉಪಯೋಗ ಮಾಡ್ಕೊಂಡು ಕೇಳ್ತಿರ್ತೀವಿ. ಆದರೆ ಡಾಕ್ಟರ್ ಕಾಳೆಯವರು ತಮ್ಮ ಬದುಕಿನ ಸೇವೆ ಮೂಲಕ
ಯಾರ ಮೇಲೆ ಪರಿಣಾಮ ಬೀರಾರ ಅವ್ರನ್ನ ಗುರುತಿಸಿ ಅವ್ರಿಗೆ ಅವ್ರ ಮಾತು, ಅವ್ರಿಗೆ ಮಾರ್ಗದರ್ಶನ, ಅದು ಚುನಾವಣೆಯಲ್ಲಿರಲಿ, ಸಾಮಾಜಿಕ ಕ್ಷೇತ್ರದಲ್ಲಿರಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿರಲಿ ನಡೆಯುವಂಥ ವ್ಯಕ್ತಿತ್ವ ಡಾಕ್ಟರ್ ಕಾಳೆ ಅವ್ರದ್ದಾಗಿತ್ತು, ಆಗಿದೆ. ಅವರ ಬರುವ 25 ವರ್ಷ ಅಂತಲೇ ಯಾಕೆ ಅನ್ಬೇಕಂತೀವಿ ನಾವು, ಈ ವೀರಪ್ಪಜ್ಜ ಅವ ಏನು ಆಶೀರ್ವಾದ ಮಾಡ್ತಾನೆ ಅಷ್ಟು ವರ್ಷ. ನಿಮ್ಮ ಸೇವೆ ಎಷ್ಟು ವರ್ಷ ಸಮಾಜಕ್ಕೆ ಸಿಗ್ತದೆ ಅಷ್ಟು ವರ್ಷ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಇರ್ತದೆ ಹಾಗೆ ಅಂಥೇಳಿ ನಾನು ಭಾವಿಸ್ಕೊತೀನಿ. ಇವತ್ತು ವೈದ್ಯರು, ನಮ್ಮ ಕುಲಕರ್ಣಿ ಡಾಕ್ಟ್ರು, ಸಣ್ಣ ಡಾಕ್ಟ್ರು, ಕಾಳೆ ಡಾಕ್ಟ್ರು ತಪ್ಪು ಭಾವಿಸ್ಕೋಬಾರ್ದು. ಈ ಕಾಳೆ ಡಾಕ್ಟರ್ ಹತ್ರ ಹಿಂದೆಲ್ಲ ಪೇಷಂಟ್ಸ್ ಬರೋ ಮುಂದೆ ಅಲ್ಲಿ ಜಲ್ ಬಿಟ್ಟು ಬರ್ತಿದ್ರು ಅವರು, ಏನೋ ನಿಶ್ಚಿಂತೆಯಾಗಿ ಬರ್ತಿದ್ರು ಅವರು. ಈಗಿನ ಹೊಸ ಡಾಕ್ಟರ್ ಹತ್ರ ಹೋಗೋ ಮುಂದೆ ಒಮ್ಮೆ ಎದೆ ಹಿಡ್ಕೊಂತಾರೆ, ಒಮ್ಮೆ ಕಿಸೆ ಹಿಡ್ಕೊಂತಾರೆ, ಒಮ್ಮೆ ಎದೆ ಹಿಡ್ಕೊಂತಾರೆ, ಒಮ್ಮೆ ಕಿಸೆ ಹಿಡ್ಕೊಂತಾರೆ. ಆದ್ರೆ ದೊಡ್ಡ ವೈದ್ಯರಾದಂಥ ಕಾಳೆಯವರು ಈ ವೈದ್ಯಕೀಯವನ್ನ ಆದಾಯಕ್ಕಾಗಿ ಅಂತ ಹೇಳಿ ನೋಡಿದೇನೆ, ಇದನ್ನ ಸೇವೆ ಅಂತ ನೋಡಿ ಈ ಭಾಗದಲ್ಲಿ ಈ ಸ್ವಾಮಿಗಳಿಗೆ ಹೆಂಗೆ ನಾವು ಗೌರವಿಸ್ತಿರ್ತೀವಿ, ಆ ಗೌರವವನ್ನು ಪಡೆಯುವಂಥ ಯೋಗ್ಯ ವ್ಯಕ್ತಿತ್ವವಾಗಿ ನಮ್ಮೆಲ್ಲರಲ್ಲಿ ಇವತ್ತು ಬೆಳೆದು ನಿಂತಿದ್ದಾರೆ. ಅದಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯೊಳಗೆ ನಾವು ಇಲ್ಲಿ ಸೇರಿ, ಅದು ವೀರಪ್ಪಜ್ಜನ ಮಠದಾಗ ಸೇರಿ ಈ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಕಾಳೆ ಅವರಿಗೆ ಭಗವಂತ ವಿಶೇಷವಾಗಿರ್ತಕ್ಕಂಥ ಆರೋಗ್ಯವನ್ನು ದಯಪಾಲಿಸಲಿ, ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶ ಅವರಿಗೆ ಇನ್ನೂ 25 ವರ್ಷಕ್ಕಿಂತ ಹೆಚ್ಚು ನಡೀಲಿ. ನಾವೇನು ಕೇಳ್ತೀವಿ, ನಾವು ಬಂದವರು ಅಷ್ಟು ಸ್ವಾರ್ಥಿಗಳಿರ್ತೀವಿ. ನಮಗೆ ಅನಿವಾರ್ಯ ಬಂದದ, ಮೈಕ್ ಐತಿ, ನಾವು ಹೇಳಬೇಕು. ನೀವು ಮನಸ್ಸಿನಾಗ ಅದು ಮಾಡ್ಕೊಂಡಿರ್ತೀರಿ, ಅವ್ರದ್ದು 100 ವರ್ಷದ ಶತಮಾನೋತ್ಸವ ಆಗ್ಬೇಕ್ರಿ, ಅವಾಗ ನಾವು ಬರಬೇಕಿಲ್ಲ ಅಂತ ನೀವು ಮನಸ್ಸು ಮಾಡ್ತೀರಿ. ನೀವು ವೀರಪ್ಪಜ್ಜನ್ನ ಬೇಡ್ಕೊತೀರಿ. 100 ವರ್ಷದ ಅವರ ಆ ಹಬ್ಬದೊಳಗೆ, ಶತಮಾನೋತ್ಸವದ ಜನ್ಮ ಶತಮಾನೋತ್ಸವದ ಹಬ್ಬದೊಳಗೆ ನಾವೇನು ಇಲ್ಲಿ ಕುಡೀವಿ, ನಾವೆಲ್ಲರೂ ಇಲ್ಲಿರುವಂಗೆ ವೀರಪ್ಪಜ್ಜ ಹಾಗೂ ವೇದಿಕೆ ಮೇಲಿದ್ದಂಥ ಶ್ರೀಗಳು ಆಶೀರ್ವಾದ ಮಾಡಲಿ ಅಂತೇಳಿ ಹಾರೈಕೆಯನ್ನು ಮಾಡ್ತೀವಿ. ನೋಡ್ರಿ, ಇವತ್ತು ಸಮಾಜ ಹೆಂಗೈತೆ ಅಂದ್ರೆ ಭಾಳ ವಿಭಿನ್ನವಾಗೈತಿ. ಈಗ 50 ವರ್ಷದಿಂದ ಹೆಂಗಿತ್ತು ಹಂಗೆ ಅಷ್ಟು ತಿಳಿಯಾಗಿರ್ತಕ್ಕಂಥ ಸಮಾಜ ಅಲ್ಲ ಇವತ್ತು. ಹಂಗೆ ನಾವು ಹಂಗೆ ಹೊಗಳ್ಕೊಳ್ಬೇಕು ಅಂತ ಹೇಳಿ ನಾವು ಹಂಗೆ ಹಿಂಗೆ ಹೆಂಗೈತಿ ಅಂತ ಹೇಳ್ತಿರ್ತೀವಿ. ಸಾಮಾಜಿಕವಾಗಿ ಕಾಳೆ ಡಾಕ್ಟರ್ನ ನಮ್ಮ ಮಠದವರು ಆಡಳಿತಾಧಿಕಾರಿ ಅಂತ ಮಾಡಿಕೊಳ್ಳೋದು, ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಮಾಡುವುದು, ಇದು ಸಣ್ಣ ಮಾತಲ್ಲ. ಈಗೆಲ್ಲಿ ಮನ್ಯಾಗ ಚಾ ಕುಡಿಯಾಕ ಕರಿ ಮುಂದೆ ಅವ ನಮ್ಮವನು, ಅದ್ರಾಗ ಮತ್ತು ಉಪಜಾತಿ ಕೇಳೋದಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ, ಅದ್ರಾಗ ಬೀಗ್ತನ ಇದನ್ನು ನೋಡ್ತಿರ್ತೀವಿ. ಅಂಥ ಟೈಮ್ನಾಗ ಸಾಮಾಜಿಕವಾಗಿ ಇಷ್ಟೆಲ್ಲ ನಾಯಕರುಗಳು ಇದ್ದಾಗ ಕಾಳೆ ಅವ್ರನ್ನ ಆಡಳಿತಾಧಿಕಾರಿಗಳನ್ನಾಗಿ ಮಾಡಿಕೊಳ್ಳೋದು, ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವ್ರನ್ನ ಮುಖ್ಯಸ್ಥರನ್ನಾಗಿ ಮಾಡೋದು, ಲಕ್ಷಗಟ್ಟಲೆ ವ್ಯವಹಾರ ಇರತಕ್ಕಂಥ ಆ ಸಮುದಾಯಗಳ ಪ್ರತೀಕವಾಗಿರ್ತಕ್ಕಂಥ ಮಠಗಳು, ಶಾಲೆಗಳು, ಅವುಗಳ
ಹಿರಿತನ ಅವ್ರ ಕೈಯಾಗ ಕೊಡೋದಂದ್ರೆ ಇದಕ್ಕಿಂತ ಹೆಚ್ಚು ಒಬ್ಬ ವ್ಯಕ್ತಿ ಏನು ವಿಶ್ವಾಸವನ್ನು ಗಳಿಸಿಕೊಳ್ಳೋದಕ್ಕೆ ಸಾಧ್ಯ. ಹಂಗ ಕಾರ್ಯಕ್ರಮ ಕರಿಬಹುದು, ಅತಿಥಿ ಮಾಡ್ಬೋದು, ಅವನಿಗೂ ಶಾಲೆ ಹಾಕಿ ಕಳಿಸ್ಬೋದು, ಎಲ್ಲ ಮಾಡ್ಬೋದು. ಆದ್ರೆ ನಮ್ಮ ಮನೆ ಟ್ರೆಜರಿ ಕೀಲಿನ ಅವನ ಕೈಯಾಗ ಕೊಡ್ತೀವಿ ಅಂದ್ರೆ ಆ ಯಜಮಾನನ ಮೇಲೆ ನಮ್ಗೆ ಎಷ್ಟು ಪ್ರೀತಿ, ವಿಶ್ವಾಸ, ಗೌರವ, ಅದಕ್ಕಿಂತ ಹೆಚ್ಚಾಗಿ ಘನತೆ ಹಾಗೂ ಅವರ ಬಗೆಗಿನ ವಿಶ್ವಾಸ ಇದೆ ಅನ್ನೋದು ಗೊತ್ತಾಗ್ತದೆ. ಡಾಕ್ಟರ್ ಚೇಗರೆಡ್ಡಿ ಅವರು ಇಲ್ಲೇ ನನಗೆ ಕಾಣ್ತಾ ಇದ್ದಾರೆ. ಅವರೇ ಹೇಳ್ಬೇಕು ನಮಗೆ, ಇದಕ್ಕಿಂತ ವಿಶ್ವಾಸ ಬೇರೆ ಯಾವುದೂ ಇಲ್ಲ. ವಿ ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್. ಆದರೆ ನಮ್ಮ ವ್ಯವಹಾರಗಳ ಆಡಳಿತದ ಅಧಿಕಾರ ನಾವು ಯಾರಿಗೂ ಕೊಡೋದಿಲ್ಲ. ನಾವು ಅವ್ರಿಗೆ ನಮ್ಮಲ್ಲಿ ಇದ್ದಂತಕ್ಕಂಥದ್ದನ್ನ ಬೇಕಾದ ಕೊಡ್ಬೋದು, ನಮ್ಮಲ್ಲಿ ಇದ್ದಂಥ ಆರ್ಥಿಕ ಶಕ್ತಿಯನ್ನ ಕೊಡ್ಬೋದು. ಏನಾರ ಬೇಕು ಅಂದ್ರೆ 10 ಮಂದಿ ಶಿಕ್ಷಕರನ್ನ ಹೋಗಿ ನಿಂತು ನಿಮ್ದು ಏನು ಕೆಲಸ ಇದೆ ಆ ಕೆಲಸ ಮಾಡ್ರಿ ಅಂತ ಹೇಳ್ಬೋದು. ನಿಮ್ಮನ್ನು ಚೇರ್ಮನ್ ಮಾಡಿ ನೀವು ನೋಡ್ರಿ, ಮಾರ್ಗದರ್ಶಕರಾಗಿ ಇರ್ರಿ ಅಂತ ಹೇಳ್ಬೋದು. ಆದರೆ ಆಡಳಿತಾಧಿಕಾರಿ ಮಾಡಿ ಎಲ್ಲವನ್ನ ಅವರಿಗೆ ಸಮರ್ಪಿಸುವಂಥದ್ದೇನಿದೆ ಅದು ನಮ್ಮ ವಿಶ್ವಾಸವನ್ನು ತೋರಿಸ್ತದೆ. ಇವತ್ತು ಕಾಳೆ ಡಾಕ್ಟ್ರು ಈ ವಿಶ್ವಾಸಕ್ಕೇನು ಅರ್ಹರಾಗಿದ್ದಾರೆ, ಏನು ಈ ವಿಶ್ವಾಸಕ್ಕೆ ಭಾಜನರಾಗಿದ್ದಾರೆ, ಇದಕ್ಕಿಂತ ದೊಡ್ಡ ಎತ್ತರ ಬೇರೆ ಯಾವುದೂ ಇಲ್ಲ. ನಿಮ್ಮ ರಾಜ್ಯೋತ್ಸವ, ನಿಮ್ಮ ಪದ್ಮಶ್ರೀ, ನಿಮ್ಮ ಬೇರೆ ಬೇರೆ ಅಂತಸ್ತುಗಳು ಅವು ಯಾವುವು ಇದಕ್ಕಿಂತ ಹೆಚ್ಚಿಂದ ಆಗೋದಿಲ್ಲ ಅನ್ನುವಂಥ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ನಾನಿಲ್ಲೇ ವೀರಪ್ಪಜ್ಜನ ಜಾತ್ರೆಗೆ ಬಂದಿದ್ದಾನೆ. ಜಾತ್ರೆ ನೋಡಿದಾಗ ನನಗೆ ಆಶ್ಚರ್ಯ ಆಗಿತ್ತು. ಹೆಸರು ಅನ್ನೋದೊಂದು ಬೇರೆ ಅಂತಿದ್ವಿ ನಾವು. ಈಗೂ ಅದನ್ನ ಭಾಳ ಮಂದಿ ಅಂತೀರಿ ಅಂತ ತಿಳ್ಕೊಂಡೆ ನಾನು. ಚಪ್ಪಲ್ ಮಟ್ರ ಒಬ್ಬರನ್ನ ಬಿಟ್ಟರೆ ಉಳ್ಕಿದವರು ಅಂತಿರ್ತಾರೆ. ಅವತ್ತು ನಾನು ನಿಮ್ಗೆಲ್ಲರಿಗೂ ಒಂದು ಮನವಿ ಮಾಡ್ಕೊಂಡು ಹೋಗಿದ್ದೆ. ನಾನು ಇನ್ನರ ನೀವು ಯಾರು ಭಕ್ತರದಿರಿ ವೀರಪ್ಪಜ್ಜನ ಮಠನ ಅಂತ ಅಂದ್ರಿ, ನೀವು ಉಳಿದವರು ಹುಚ್ಚಿರಿ ಅಂದ್ರೆ ಅನ್ವರ್ಲಕ್ಕ. ನಾವು ಭಕ್ತಿ ಇದ್ದವರು ವೀರಪ್ಪಜ್ಜನ ಮಠವನ್ನು ಕರೆಯುವಾಗ, ವೀರಪ್ಪಜ್ಜನ ಕರೆಯುವಾಗ ಅವನ ಪವಾಡದ ಕಾರಣ, ಅವನಲ್ಲಿದ್ದಂಥ ಆಧ್ಯಾತ್ಮಿಕ ಶಕ್ತಿಯ ಕಾರಣ ನಮ್ಗೆ ಯಾರಿಗೂ ತಿಳಿಲಿಲ್ಲ. ನಮಗೆ ಯಾರಿಗೂ ತಿಳಿಲಿಲ್ಲ ಅಂದ್ರೆ ನಾವು ಏನೋ ಒಂದು ಅಂತೇವೆ, ಅವಾಗೇ ತಿಳಿದಿದ್ದ ಅಂತೇವಿ, ಹಿಂಗೆ ಅಂತಿರ್ತೇವಲ್ಲ. ಆ ಮಾತನ್ನ ಹಿಡ್ಕೊಂಡು ಅಂದ್ರೆ ನಾವು ಎಲ್ಲರೂ ಅನ್ಕೊಂತ ಅಡ್ಡಾಡಿದ್ವಿ ಅಂದ್ರೆ ಅದು ಸರಿಯಾದದ್ದಲ್ಲ ಅನ್ನುವಂಥದ್ದನ್ನ ಅವತ್ತು ನಾ ಹೇಳಿದ್ದೆ. ಅದನ್ನು ಚಪ್ಪನ್ ಭಟ್ರು ವಿಶೇಷವಾಗಿ ಒಪ್ಕೊಂಡಿದ್ರು, ಅವ್ರ ಭಕ್ತರು ಅದನ್ನ ಅಪ್ಕೊಂಡಿದ್ರು. ಆದ್ದರಿಂದ ನಾನು ಮತ್ತೊಮ್ಮೆ ವೀರಪ್ಪಜ್ಜನನ್ನು ಈ ಸಂದರ್ಭದಲ್ಲಿ ಅತ್ಯಂತ ಹೃತ್ಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ನಮಿಸಿ, ಅಜ್ಜ ನಿನ್ನ ಆಶೀರ್ವಾದ ಕಾಳೆ ಡಾಕ್ಟರ್ ಮೇಲೆ ಸದಾಕಾಲ ಇರಲಿ. ಶ್ರೀಮತಿ ಭಾಗ್ಯವತಿ ಎ ಕಾಳೆಯವರ ಮೇಲೆ ಯಾವಾಗಲೂ ಇರಲಿ. ಅವರ ಬದುಕು ಇನ್ನೂ ಸಂತೋಷಮಯವಾಗಲಿ. ನಾನು ಮೊದಲಕ್ಕೆ ಬರಬೇಕಾಗಿತ್ತು. ನನಗೇನು 11ಕ್ಕೆ ಅವ್ರು ಬರಬೇಕು ಅಂದಾಗ ನನಗೆ 11ಕ್ಕೆ ಆಗೋದಿಲ್ಲ ರೀ. ಇಲ್ಲಿ ಗದಗಿನಾಗ ದೊಡ್ಡದೊಂದು ಮೆಡಿಕಲ್ ಕಾನ್ಫರೆನ್ಸ್ ಇದೆ. ಆ ಕಾನ್ಫರೆನ್ಸ್ನೊಳಗೆ ನಾನು ಮಾತಾಡಿ ಆಮೇಲೆ ಅಲ್ಲಿಂದ ಬಿಡಬೇಕಾಗ್ತದೆ ಅಂಥೇಳಿ ನಾನು ಮೊದಲಕ್ಕೆ ಹೇಳಿದ್ದೆ. ಅದಕ್ಕೆ ಸಂಘಟಕರು ನಮ್ಮ ಅಣ್ಣವ್ರಿಗೆ ಹೇಳಿದ್ರು, ನೀವು ಉದ್ಘಾಟನೆ ಮಾಡಿ ನೀವು ಹೋಗಿಬಿಡ್ರಿ, ಆ ಪುಸ್ತಕ ಬಿಡುಗಡೆ ಏನೈತಿ ಅದನ್ನು ನಿಮ್ಮ ತಮ್ಮವ್ರಿಗೆ ಲೇಟಾಗಿ ಬಂದಂಥ ಸಂದರ್ಭದೊಳಗೆ ಅವ್ರು ಅದನ್ನು ಮಾಡಲಿ ಅಂತಂದ್ರು. ನೋಡ್ರಿ ನಂದು ಪುಣ್ಯ ಹೆಂಗೈತಿ ಅಂದರೆ, ವೀರಪ್ಪಜ್ಜನ ಆಶೀರ್ವಾದ ಹೆಂಗೈತಿ ಅಂದರೆ, ನಾನು ಬರುತ್ತೇನ ಆ ಕಾರ್ಯಕ್ರಮ ಚಾಲು ಆಗುವಂಗೆ ಎಲ್ಲ ಉಳ್ಕಿ ಕಾರ್ಯಕ್ರಮ ಮುಗಿಸ್ಬಿಟ್ಟಿದ್ದೀನಿ. ನಾ ಬಂದ ಕೂಡಲೇ ಕಾಳೆ ಅವರಿಗೆ ಸನ್ಮಾನ ಮಾಡೋದು,
ಅವ್ರ ಪುಸ್ತಕಕ್ಕೆ ಲೋಕಾರ್ಪಣೆ ಮಾಡೋದು ಆ ಕೆಲಸ ಮಾತ್ರ ಬಾಕಿ ಇತ್ತು. ಈ ಕಾರ್ಯಕ್ರಮಕ್ಕೆ ನನಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಘಟಕರಿಗೆ, ವಿಶೇಷವಾಗಿ ಮಾನ್ಯ ಸಿದ್ದಣ್ಣ ಬಂಡಿಯವರಿಗೆ, ಕುಲಕರ್ಣಿಯವರಿಗೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಸ್ವಾಮಿಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸಿ, GS ಪಾಟೀಲರು ಇರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ಇವತ್ತು ಇರ್ತಾ ಇಲ್ಲ. ಅವರು ನನಗೆ ಫೋನ್ ಮಾಡಿದ್ರು, ಆ ಅನಿವಾರ್ಯ ಕಾರಣ ಏನನ್ನೋದನ್ನು ಹೇಳಿದ್ರು. ಇಲ್ಲ ಇದ್ದರೆ DR ಪಾಟೀಲರಾಗಲಿ, GS ಪಾಟೀಲರಾಗಲಿ, ಸೋಮನ್ ಕಟ್ಟಿ ಮಠಕ್ಕೆ ಗೊತ್ತದ, ಅವರಿಬ್ಬರು ಮನಸ್ಸು ಇಲ್ಲೇ ಅದಾವು. ದೇಹ ಬೇರೆ ಬೇರೆ ಕಾರ್ಯನಿಮಿತ್ತ ಇರ್ಬೋದು ಅಲ್ಲೇ, ಆದರೆ ಅವ್ರ ಮನಸ್ಸೆಲ್ಲ ಇಲ್ಲೇ ಇದೆ. ಈರುವರೆಗೂ ಸಹಿತ ಡಾಕ್ಟರ್ ಕಾಳೆ ಅವರ ಬಗ್ಗೆ ವಿಶೇಷ ಅಭಿಮಾನವನ್ನು, ಪ್ರೀತಿಯನ್ನು, ಗೌರವವನ್ನು ಹೊಂದೋರು. ಅದೇ ಪ್ರೀತಿ, ಅದೇ ವಿಶ್ವಾಸಕ್ಕೆ ಕಾಳೆಯವ್ರ ಮಗ MS ಆಗಿದ್ದರೂ ಸಹಿತ ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಒಂದು ಅಹಂ ಇಲ್ದನೆ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವ್ರ ಮನೆಯವರು ಸಹಿತ ಅದೇ ರೀತಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಕಾಳೆ ಡಾಕ್ಟ್ರ್ ಮನಸ್ಸು ಹೆಂಗೈತಿ ಹಂಗೆ ನಿಮ್ಮ ಮನಸ್ಸಿರಲಿ. ಹಣದ ಕಡೆ ನೀವು ಭಾಳ ಆಸೆ ಮಾಡೋಕ್ಕೆ ಹೋಗ್ಬೇಡ್ರಿ, ಅದು ಬರ್ತದೆ. ಆದರೆ ಸೇವಾದೊಳಗೆ ಮಾತ್ರ ನಿಮಗೆ ಭಾಳ ಚಾಲೆಂಜಿಂಗ್ ಇದೆ, GK ಕಾಳೆಯವರನ್ನು ನೋಡಿ ನಾವು ನಿಮ್ಮನ್ನು ನೋಡ್ತೀವಿ. ಆ ಡಾಕ್ಟ್ರು ಅವು ಭಾರಿ ಇದ್ರು ಬಿಡ್ರಿ, ಅಂದ್ರೆ ನೀವೇನಿಲ್ಲ ಅಂತ ನಾವು ಹಗಲೆಲ್ಲ ಅನಿಸ್ಕೊಂಡಿರ್ತೀವಿ. ಎಲ್ಲರೂ ನಮ್ಮನ್ನು ನೋಡು ಮುಂದೆ ಹಿಂಗೆ ಈಚೆ ಕಡೆ ನೋಡಿ ದೊಡ್ಡ ಗೌಡ್ರು ಇದ್ರು ನೋಡ್ರಿ. ಅದ್ರ ಅರ್ಥ ಏನು, ನಾವಿನ್ನೂ ಅಲ್ಲಿ ಮ್ಯಾಲು ಹೊಂಟಿಲ್ಲ ಅಂತ. ಹಂಗೆ ನೀವು ಹಂಗೆ ಅವ್ರು ಅನ್ನಕ್ಕೆ ಬರಲ್ದಂಗೆ ಸೇವೆ ಮಾಡೋದ್ರೊಳಗೆ ನೀವು ಮುಂದೆ ಆಗಬೇಕು. ಹಿರಿಯರೆಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ, ನಾನು ಅವಸರದಲ್ಲಿ ಹೋಗಬೇಕಾಗಿದೆ, ನಿಮಗೂ ಹೊಟ್ಟೆಸ್ತಾವು. ಆ ಕಾರಣಕ್ಕೆ ನನ್ನ ಮಾತನ್ನು ಮೊಟಕುಗೊಳಿಸಿ ಪೂಜ್ಯರಿಗೆ ನಮಸ್ಕರಿಸಿ ವಂದಿಸಿ ನನ್ನ ಮಾತು